ಸಂಕ್ರಾಂತಿ ಬಳಿಕ ರಾಜ್ಯದಲ್ಲಿ ಕ್ರಾಂತಿಗೆ ದೋಸ್ತಿ ಪಡೆ ಪ್ಲಾನ್ ಮಾಡಿಕೊಳ್ತಾ ಇದೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ವೇಗವನ್ನು ನೀಡಬೇಕು ಅನ್ನೋ ತೀರ್ಮಾನಕ್ಕೆ ಎರಡೂ ಪಕ್ಷದ ನಾಯಕರುಗಳು ಬಂದಿದ್ದಾರೆ. ಸಂಕ್ರಾಂತಿ ಆದಮೇಲೆ ದೊಡ್ಡ ಪ್ಲಾನ್ನೊಂದಿಗೆ ದೋಸ್ತಿಗಳು ಇದ್ದಾರೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ವೇಗ ನೀಡಬೇಕು, ಫಾಸ್ಟ್ ಮಾಡಬೇಕು. ಅದನ್ನು ತೆರೆಮರೆಯಲ್ಲಿ ಹೋರಾಟದ ಬ್ಲೂ ಪ್ರಿಂಟ್ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಮೈತ್ರಿ ನಾಯಕರು. GBA ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು NDA ಮೈತ್ರಿ ಲಾಭ ಆಗುತ್ತೆ. 2028ರ ವಿಧಾನಸಭಾ ಚುನಾವಣೆಗೆ ವೇದಿಕೆ ಸಿದ್ಧತೆ ಮಾಡಿಕೊಂಡು ಮೈತ್ರಿ ತಂತ್ರ ಮಾಡ್ತಾ ಇದೆ. ಸಂಕ್ರಾಂತಿ ಬಳಿಕ ಕ್ರಾಂತಿಗೆ ನಾಂದಿ ಹಾಡ್ತಾರೆ ದೋಸ್ತಿ ಪಡೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಸಂಕ್ರಾಂತಿ ಬಳಿಕ ವೇಗ ನೀಡಬೇಕು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಅನ್ನೋದು ದೋಸ್ತಿ ನಾಯಕರ ಪ್ಲಾನ್. ಬ್ಲೂ ಪ್ರಿಂಟ್ ಕೂಡ ರೆಡಿಯಾಗಿದೆ ಅಂತೆ. ಮಾಹಿತಿನ ಹಂಚ್ಕೊಳ್ಳೋದಾದ್ರೆ ಮಧುಸೂದನ್, JDS ಮತ್ತು BJP ಪಾಳ್ಯದಲ್ಲಿ ಈಗ ರಾಜಕೀಯ ಚಟುವಟಿಕೆಗಳನ್ನು ಸಂಕ್ರಾಂತಿ ಬಳಿಕ ಸಾಕಷ್ಟು ವೇಗ ಕೊಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಪ್ರಮುಖವಾಗಿ 2028ರ ಚುನಾವಣೆಗೆ ಇನ್ನು 2 ವರ್ಷಗಳ ಕಾಲ ಬಾಕಿ ಇದೆ. ಜೊತೆಗೆ ಸ್ಥಳೀಯ ಸಂಸ್ಥೆಗಳು GB ಆಗಿರ್ಬೋದು, ಜೊತೆಗೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳು ಕೂಡ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳು ಮಾಡ್ತಿರುವಂಥ ಎಡವಟ್ಟುಗಳಾಗಿರ್ಬೋದು, ಜೊತೆಗೆ ಗ್ಯಾರಂಟಿ ವಿಫಲ ಆಗಿರ್ಬೋದು, ಜೊತೆಗೆ ಅಭಿವೃದ್ಧಿ ಶೂನ್ಯ, ಜೊತೆಗೆ ಬಳ್ಳಾರಿ ಘಟನೆ ಆಗಿರ್ಬೋದು, ಜೊತೆಗೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರುವಂಥದ್ದು, ಈ ಒಂದು ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಸರ್ಕಾರದ ವಿರುದ್ಧ ಒಂದಷ್ಟು ಹೋರಾಟಗಳನ್ನು ಮಾಡಬೇಕು. ಯಾಕಂದರೆ 2023ರ ಚುನಾವಣೆ ಸಂದರ್ಭದಲ್ಲಿ 2 ವರ್ಷಕ್ಕೆ ಮುನ್ನವೇ ಕಾಂಗ್ರೆಸ್ ಒಂದಷ್ಟು BJP ವಿರುದ್ಧ ಹೋರಾಟಗಳನ್ನು ಮಾಡಿತ್ತು. ಫೋನ್ಪೇ ಒಂದು 40% ಕರಪ್ಷನ್ ಆಗಿರ್ಬೋದು, ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಹೋರಾಟ ಮಾಡಿತ್ತು. ಆದ್ರಂಥ ಸರ್ಕಾರವು ಕೂಡ ರಚನೆ ಮಾಡಿತ್ತು. ಆದರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿದೆ ಇದು ಈಗಾಗಲೇ ಆಡಳಿತ ವಿರೋಧಿ ಅಲೆ ಎದುರಿಸ್ತಾ ಇದೆ. ಜೊತೆಗೆ ನಾವು ಕೂಡ ಹೋರಾಟವನ್ನು ಮಾಡಿ ಜನಜಾಗೃತಿಯನ್ನು ಮೂಡಿಸಿದ್ರೆ ನಮಗೆ ಸ್ಥಳೀಯ ಸಂಸ್ಥೆ ಚುನಾವಣೆ ಸೇರಿದಂತೆ ಮುಂದಿನ ವಿಧಾನಸಭೆ ಚುನಾವಣೆಗೆ ಕೂಡ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಕುಮಾರಸ್ವಾಮಿ ಅವರು, R ಅಶೋಕ್, ವಿಜಯೇಂದ್ರ ಸೇರಿದಂತೆ ಎಲ್ಲ ನಾಯಕರು ಒಂದಷ್ಟು ಬ್ಲೂ ಪ್ರಿಂಟನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಯಾವ ವಿಚಾರಗಳು ಸಿಗ್ತವೆ, ಕಾಂಗ್ರೆಸ್ ಸರ್ಕಾರ ಯಾವ ವಿಚಾರಗಳಲ್ಲಿ ವಿಫಲ ಆಗ್ತಿದೆ, ಜೊತೆಗೆ ಯಾವುದೇ ವಿಚಾರಗಳನ್ನು ಕೊಟ್ಟ ಸಂದರ್ಭದಲ್ಲಿ ಅದನ್ನು ಸದ್ಬಳಕೆ ಮಾಡಬೇಕು, ಒಂದು ಹೋರಾಟವನ್ನು ಮಾಡಬೇಕು, ಜನರಲ್ಲಿ ಸರ್ಕಾರ ಜನವಿರೋಧಿ ಸರ್ಕಾರ ಅನ್ನೋ ಒಂದು ಬಿಂಬಿಸಬೇಕು. ಆ ಮುಖಾಂತರ ಮುಂದೆ ಬರುವಂಥ ಚುನಾವಣೆಗಳ ಜೊತೆಗೆ ನಾವು ಈಗಲಿಂದಲೇ ಕೂಡ ತಯಾರಿಯನ್ನು ಆರಂಭ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಸಂಕ್ರಾಂತಿ ಬಳಿಕ ಒಂದಷ್ಟು ಹೋರಾಟಗಳನ್ನು ಮಾಡಲಿಕ್ಕೆ ಈಗಾಗಲೇ JDS ತೀರ್ಮಾನ ತೆಗೆದುಕೊಂಡಿದೆ. ಅದರಲ್ಲೂ ಕೂಡ ಹಾಸನದಲ್ಲಿ ಇದೇ 24ಕ್ಕೆ ಬೃಹತ್ ಸಮಾವೇಶವನ್ನು ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಯಾಕಂದರೆ ಕಾಂಗ್ರೆಸ್ ಕೂಡ ಇಲ್ಲಿ 2 ಸಮಾವೇಶಗಳನ್ನು ಮಾಡಿ JDSನ ಭದ್ರಕೋಟೆಯಲ್ಲಿ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿತ್ತು. ಜೊತೆಗೆ ಇಲ್ಲಿ ಕಾಂಗ್ರೆಸ್ ಒಂದಷ್ಟು ಪ್ರಬಲವಾಗಿ ಬೆಳೆಯೋದಕ್ಕೆ ಪ್ಲಾನ್ಗಳನ್ನು ಮಾಡಿಕೊಂಡಿತ್ತು. ಹಾಗಾಗಿ ಈಗ JDS ನಾಯಕರು ಕೂಡ ತಮ್ಮ ಭದ್ರಕೋಟೆಯಿಂದಲೇ ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಬಳ್ಳಾರಿಗೂ ಕೂಡ ಭೇಟಿ ನೀಡಿ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಆಗಿತ್ತು, ಆ ಒಂದು ಜೊತೆಗೆ ಜನಾರ್ದನ್ ರೆಡ್ಡಿ ಅವರ ನಿವಾಸಕ್ಕೂ ಕೂಡ ಭೇಟಿ ಕೊಟ್ಟು ಅಲ್ಲಿ DC ಅವ್ರಿಗೂ ಕೂಡ ಈ ಒಂದು ಪ್ರಕರಣವನ್ನು CBI ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಕೂಡ ಕೊಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅದೇ ರೀತಿ BJP ನಾಯಕರು ಕೂಡ ಈ ಒಂದು ಹೋರಾಟಗಳನ್ನು ಮಾಡಲಿಕ್ಕೆ JDS ಜೊತೆಗೆ ಕೈ ಜೋಡಿಸುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ಮಧುಸೂದನ್, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.